ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತ್ಯದೇವ್. ನನಗೆ ತುಂಬ ಖುಷಿ ಆಗ್ತಿದೆ, ಯಾಕೆಂದರೆ this is the place where my dreams blossom. Bangalore was my first job. Bangalore is where I started. 2010 ನಲ್ಲಿ ಬ್ಯಾಂಗ್ಳೂರಿಂದ ಹೈದರಾಬಾದ್ ಅಪ್ ಆ್ಯಂಡ್ ಡೌನ್ ಮಾಡಿ ಕೆಲಸ ಹಾಗೂ ಸಿನಿಮಾ ಮಾಡ್ತಿದ್ದೆ. ಅವತ್ತು ನನಗೆ ಕನ್ನಡ ಸಿನಿಮಾದಲ್ಲಿ ಒಂದು ಚಾನ್ಸ್ ಮಾಡಬೇಕು ಅಂತ ಆಸೆ ಆಯಿತು. ಆ್ಯಂಡ್ ಟುಡೇ ಐ ಫೀಲ್ ಇಟ್ಸ್ ಅ ಫುಲ್ ಸರ್ಕಲ್ ಬಿಕಾಸ್ ಐ ಡ್ರೀಮ್ಡ್ ಇಟ್ ದಟ್ ಡೇ ಆ್ಯಂಡ್ ಟುಡೇ our film Zebra is coming out on the 22nd. It's a great feeling, to be honest, to be in front of you all. ನನಗೆ ಕಾಲ್ ಮಾಡಿದ್ದು ಸತ್ಯ. ನನಗೆ ನಾಗಶೇಖರ್ ಅವರು ಒಂದ್ಸರಿ ಫೋನಲ್ಲಿ ಮಾತಾಡ್ಸಿದ್ರು ಅಷ್ಟೇ, ಇಲ್ಲಿ ನಿಮ್ಮ ಥರನೇ ಒಬ್ಬರು ಆ್ಯಕ್ಟರ್ ಇದ್ದಾರೆ, ನಿಮ್ಮ ಥರನೇ ಒಂದು ಜರ್ನಿ ಇದೆ, ಒಂದು ಹಾಯ್ ಹೇಳಿ ಅಂತ ಹೇಳಿ. ಅದಾಗಿ ಸ್ವಲ್ಪ ದಿನಕ್ಕೆ ಸತ್ಯ ಕಾಲ್ ಮಾಡಿದ್ದು ನನಗೆ, ಒಂದು ಒಳ್ಳೆ ಕಥೆ ಇದೆ ದನ ಕೇಳು, ನಿಂಗೆ ಇಷ್ಟ ಆದರೆ ಮಾಡು ಅಂತ. ನನಗೆ ಕತೆ ಕೇಳಿ ಭಾಳ ಇಷ್ಟ ಆಯಿತು. ಅದಾದಮೇಲೆ ಸೆಟ್ಗೆ ಹೋದಾಗ ನಾನು ಸತ್ಯನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಮೊದಲನೇ ಸರಿನೇ ಒಂದು ಭೇಟಿಲಿ ಕನೆಕ್ಟ್ ಆಗ್ತಾರಲ್ಲ, ಆ ಥರದ್ದೊಂದು ಜೀವ. ವೆರಿ ಸಿಂಪಲ್, ಆರ್ಗ್ಯಾನಿಕ್, ತುಂಬ ಹಂಬಲ್ ಆಗಿ ತನ್ನ ಕೆಲಸಕ್ಕೆ ತುಂಬ ಶ್ರದ್ಧೆಯಿಂದ ನ್ಯಾಯ ಸಲ್ಲಿಸುವಂಥ ಒಬ್ಬರು ಆ್ಯಕ್ಟರ್ ಅಂತ ಅನ್ನಿಸ್ತು, ಒಳ್ಳೆ ಮನುಷ್ಯ ಅಂತ ಅನ್ನಿಸ್ತು. ಅಲ್ಲಿಂದ ಕನೆಕ್ಟ್ ಆಗಿದ್ದು, ಅಲ್ಲಿಂದ ಈ ಸಿನಿಮಾ ಜರ್ನಿ ಶುರುವಾಗಿತ್ತು. ನಮ್ಮ ಥರನೇ ಇವರು ಕಷ್ಟಪಟ್ಟು ತುಂಬ ಜೀವನದಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡ್ತಾ ನಾವೆಲ್ಲ ಹೆಂಗೆ ಬಂದು ನಿಂತಿದ್ದೀವೋ ಆ ಥರ ಇವರು ಇವತ್ತು ದೊಡ್ಡ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ. ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಅಲ್ಲಿ. ಝೀಬ್ರಾ ಸಿನಿಮಾ ನಮ್ಮ ಕನ್ನಡದ ಸಿನಿಮಾ ಎಲ್ಲ ಕಡೆ ತುಂಬ ದೊಡ್ಡ ಮಟ್ಟಕ್ಕಾಗಲಿ, ತುಂಬ ಒಳ್ಳೆಯದಾಗಲಿ ಅಂತ ನಾನು ಮನಸಾರೆ ಬಯಸ್ತೀನಿ. ಝೀಬ್ರಾ ನನ್ನ ಮೊದಲನೇ ತೆಲುಗು ಸಿನಿಮಾ. ನಾನು ಝೀಬ್ರಾ ಸಿನಿಮಾಲಿ ಆರಾಧ್ಯ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಸೊ ಈ ಸಿನಿಮಾ ನಾನು ಒಂದು ಕ್ಯಾಮಿಯೋ ಮಾಡಿದ್ದೀನಿ. ಇಡೀ ಸಿನಿಮಾ ಇಲ್ಲದೇ ಇದ್ರು ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇದೆ. ಯಾರೆಲ್ಲ ಟ್ರೈಲರ್ ನೋಡಿದ್ದಾರೆ ಎಲ್ಲರೂ ಕೇಳ್ತಾ ಇದ್ರು, ಅಲ್ಲ ನೀವು ಇಷ್ಟೊಂದು ಶೇರ್ ಮಾಡ್ತಿದ್ರಲ್ಲ, ನೀವು ಎಲ್ಲಿದ್ದೀರಾ ಟ್ರೈಲರಲ್ಲಿ ಅಂತ. ಟ್ರೈಲರಲ್ಲಿಲ್ಲ. 22ನೇ ತಾರೀಕು ನವೆಂಬರ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಫ್ರಮ್ ತೆಲುಗು ಆ್ಯಂಡ್ ಕನ್ನಡ. ಫ್ರಮ್ ತೆಲುಗು ಸತ್ಯದೇವ್ ಆ್ಯಂಡ್ ಕನ್ನಡ ಡಾಲಿ ಧನಂಜಯ್. 22 ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೋಡಿ ಹಾರೈಸಿ. ಒಂದು ಕ್ಷಣ ನೀವು ಆ ಕಡೆ ಈ ಕಡೆ ನೋಡೋಕ್ಕಾಗಲ್ಲ. ನೀವು ಎಷ್ಟೋ ತನಕ ನೀವು ಗಮನ ಇಟ್ಟು ನೋಡ್ತೀರಾ, ಅಲ್ಲಿವರೆಗೂ ನಿಮ್ಮ ಸಿನಿಮಾ ಜೊತೆಲಿ ಇರ್ತೀರಾ. ಒಂದು ಕ್ಷಣ ಮಿಸ್ ಆದರೆ ಮತ್ತೊಂದು ಸತಿ ಬಂದು ಕುತ್ಕೊಂಡು ನೋಡ್ತೀರಾ. ಅಷ್ಟು ಡೀಟೇಲ್ ಆಗಿ ಡೈರೆಕ್ಟರ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾನು ಈ ಸಿನಿಮಾನ ಆಡಿ ನೋಡಿದ್ದೀನಿ. ಹೌದು, ನಾನು ಈ ಸಿನಿಮಾನ ಆಲ್ರೆಡಿ ನೋಡಿದ್ದೀನಿ. ಸೊ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ ಸಿನಿಮಾ. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಅವ್ರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು. ಇಟ್ಸ್ ಅ ವೆರಿ ಬ್ರಿಲಿಯಂಟ್ ಸ್ಕ್ರಿಪ್ಟ್. ನೀವು ಒಂದ್ ನಿಮಿಷ ಆ ಕಡೆ ನೋಡಿದ್ರೆ ಏನೋ ಮಿಸ್ ಆಗೋಯ್ತಲ್ಲ ಅಂತ ಆ ತರ ಒಂದು ಸ್ಕ್ರಿಪ್ಟ್ ಇದು. ಈ ಸಿನಿಮಾನ ನಾನು ನೋಡ್ತೀನಿ, ನೀವು ನೋಡ್ರಿ. ಇಡೀ ತಂಡಕ್ಕೆ ಶುಭಾಶಯಗಳು. ಮತ್ತೊಮ್ಮೆ 22ನೇ ತಾರೀಕು ಪಿಕ್ಚರ್ ರಿಲೀಸ್ ಆದತಿ. ಒಳಗೆ ಹೋಗಮೋ, ಡಾಲಿ ನೋಡಮೋ, ಕ್ಯಾಕಿ ಹೊಡೆಯಮೋ. I mean, you like Bangalore, you like Karnataka people a lot. We are very happy to have you here and have the movie release in Kannada. And, I wish you all the best. ಝೀಬ್ರಾ ಗೆಲ್ಲಿ 100 ಕೋಟಿ ಮಾಡಲಿ, ಪ್ಯಾನ್ ಇಂಡಿಯಾ ಆಗಲಿ, ಬೇರೆ ಭಾಷೆಗೆ ಹೋಗೋದಕ್ಕೆ ಅಥವಾ ಬೇರೆ ರಾಜ್ಯದಲ್ಲಿ ರಿಲೀಸ್ ಆಗೋದಕ್ಕೆ ಎಷ್ಟು ಕೋಟಿ ಹಾಕಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಂಥ ಕಂಟೆಂಟ್ ಮಾಡಿದೀವಿ ಅನ್ನೋದು ಮುಖ್ಯ ಆಗುತ್ತೆ. ಆ ಕಂಟೆಂಟ್ ಇದಾಗಲಿ ಅಂತ ನಾನು ಹಾರೈಸ್ತೀನಿ.